ವೆಲ್ಕಮ್ ಟು ಚಾನ್ ವ್ಲಾಗ್ಸ್. ಸೊ ನಾವಿವತ್ತು ಬೋಬಾ ಟೀ ಮಾಡೋಣ ಅಥವಾ ಬಬಲ್ ಟೀ ಮಾಡೋಣ ಅಂತೇಳಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಗ್ಯಾದರ್ ಮಾಡ್ಕೊಂಡಿದ್ದೀವಿ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅದಕ್ಕೆ ಅಂದರೆ ಫಸ್ಟು ಒಂದು ಕಪ್ ಆಫ್ ಸಾಬುದಾನ ತೊಗೊಂಡಿದ್ದೀವಿ ಅಥವಾ ಸಾಬು ಅಂತಲೂ ಹೇಳ್ತಾರೆ. ನೆಕ್ಸ್ಟು ಸಕ್ಕರೆ, 1 to 3 ಟೇಬಲ್ ಸ್ಪೂನ್ ಸಕ್ಕರೆ, ಮತ್ತು ಇದು ಇನ್ಸ್ಟೆಂಟ್ ಕಾಫಿ ಪೌಡರು, ನಾವಿಲ್ಲಿ ಬ್ರೂ ಯೂಸ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಇದು ಕೋಕೋ ಪೌಡರು ಅಷ್ಟೇ 1 to 3 ಟೇಬಲ್ ಸ್ಪೂನ್ಸ್ ಟೀ ಸ್ಪೂನ್ಸ್. ಆಮೇಲೆ ಇದು ಸ್ವಲ್ಪ ಕಾರ್ನ್ಫ್ಲೋರ್, ಮತ್ತು ನೆಕ್ಸ್ಟು ಸ್ವಲ್ಪ ಫ್ಲೇವರ್ಗೆ ನಮಗೆ ಚಾಕ್ಲೇಟ್ ಫ್ಲೇವರ್ ಬೇಕು ಅಂತೇಳಿ ಹರ್ಷೀಸ್ ಸಿರಪ್ನ ಯೂಸ್ ಮಾಡ್ತಾಯಿದ್ದೀವಿ. ಸೊ ಆ್ಯಕ್ಚುಲಿ ಬೋಬಾ ಟೀನ ನಾವು ಎಲ್ಲ ಕಡೆನೂ ಆಲ್ಮೋಸ್ಟ್ ಎಲ್ಲ ಕೆಫೇಸಲ್ಲಿ ಟ್ರೈ ಮಾಡೋಕ್ಕೆ ಹೋದ್ವಿ, ಬಟ್ ಅಲ್ಲಿ ನನಗೆ ಅವೈಲೇಬಿಲಿಟಿನೇ ಇರಲಿಲ್ಲ. ಸೊ ಎಲ್ಲೂ ಇದನ್ನು ನಮಗೆ ಸಿಗಲೇ ಇಲ್ಲ. ಸೊ ನಾವು ಅದಕ್ಕೆ ಫೈನಲಿ ಮನೆಯಲ್ಲೇ ಟ್ರೈ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀವಿ. ಸೊ ಲೆಟ್ಸ್ ಬಿಗಿನ್. ಫಸ್ಟ್ ಏನು ಮಾಡ್ಕೊತೀವಿ ಅಂತಂದರೆ ಈ ಸಾಬುದಾನ ಏನಿದೆ ಅಲ್ಲ, ಸೊ ಇದನ್ನು ಫಸ್ಟು ಫೈನ್ ಪೌಡರ್ ಮಾಡ್ಕೋಬೇಕು. ನೆಕ್ಸ್ಟ್ ಏನೇನು ಆ್ಯಡ್ ಮಾಡಬೇಕು ಅಂತೇಳಿ ನಾನು ತೋರಿಸ್ತೀನಿ. ನೆಕ್ಸ್ಟು ಸೊ ಸಾಬುದಾನನ ಲೈಕ್ ಚಿಕ್ಕ ಮಿಕ್ಸರ್ ಯೂಸ್ ಮಾಡಿಕೊಂಡ್ರೆ ಬೆಟರು, ಯಾಕಂದರೆ ಇದು ಫೈನ್ ಪೌಡರ್ ಹಾಕಬೇಕು. ಸೊ ಸಾಬುದಾನನ ಹಾಫ್ ಕೋರ್ಸ್ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಆ್ಯಕ್ಚುಲಿ ಶುಗರ್ನ ಇದಕ್ಕೆ ಹಾಕ್ಕೊಂಡು ಫೈನ್ ಪೌಡರ್ ಮಾಡ್ಕೊತೀನಿ, ಯಾಕಂದರೆ ಇದಕ್ಕೆ ಶುಗರ್ ಪೌಡರ್ ಹಾಕಬೇಕು. ಸೊ ಸಪ್ರೇಟಾಗಿ ಪೌಡರ್ ಮಾಡ್ಕೊಂಡು ಬಂದು ಇದ್ರ ಜೊತೆಗೇ ಹಾಕಿದರೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಸೊ ಇವಾಗ ಬ್ಲೆಂಡ್ ಆಗಿರೋ ಸಾಕು ಪೌಡರ್ ಮತ್ತು ಶುಗರ್ ಸೊ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಸೊ ಇದಕ್ಕೆ ನೆಕ್ಸ್ಟು ಕೋಕೋ ಪೌಡರ್, ನೆಕ್ಸ್ಟು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕೋ, ಸ್ವಲ್ಪ ಡ್ರೈ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಬಾಯ್ಲಿಂಗ್ ವಾಟರ್ ಹಾಕ್ಕೊಂಡು ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ವಾಟರ್ ಬಾಯ್ಲ್ ಆಗ್ತಾ ಇದೆ, ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಬಾಯ್ಲಿಂಗ್ ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದು ಈ ಹದಕ್ಕೆ ಇರಬೇಕು. ಇದನ್ನು ಇವಾಗ ನಾವು ಸ್ಮಾಲ್ ಜಾಮೂನ್ ಉಂಡೆ ಮಾಡ್ಕೊಳ್ತೀವಲ್ಲ, ಸೊ ಆ ಥರ ಸಣ್ಣ ಪೋರ್ಷನ್ಸ್ ತೊಗೊಂಡು ಸ್ಮಾಲ್ ಬಾಲ್ಸ್ ಮಾಡ್ಕೊಂಡು ಇಟ್ಕೊತೀವಿ. ನೆಕ್ಸ್ಟ್ ಇದನ್ನು ಮತ್ತೆ ಅಗೇನ್ ಬಾಯ್ಲಿಂಗ್ ವಾಟರಲ್ಲಿ ಬಾಯ್ಲ್ ಮಾಡಬೇಕು. ಸೊ ನೆಕ್ಸ್ಟು ಬಾಯ್ಲಿಂಗ್ ವಾಟರ್ಗೆ ನಾವು ಬಬಲ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಸೊ ಇದನ್ನು ಹಾಕ್ಕೊಂಡು ಒಂದು 5 to 10 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆಗಬೇಕು. ಸೊ ಮೀನ್ವೈಲ್ ನಾವು ಇದನ್ನು ಸ್ವಲ್ಪ ಹಾಟ್ ವಾಟರ್ನ ತೊಗೊಂಡಿದ್ದು, ಸೊ ಹಾಟ್ ವಾಟರ್ನ ತೊಗೊಂಡಿದ್ದಾಗ ಸೊ ಅದನ್ನು ಈ ಇನ್ಸ್ಟೆಂಟ್ ಕಾಫಿ ಏನಿದೆ ಸೊ ಅದಕ್ಕೆ ಹಾಕಿ ಸ್ವಲ್ಪ ಶುಗರ್ ಹಾಕಿಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರೋಣ. ಸೊ ಇದೇ ಮೇನ್ ನಮಗೆ ಕಾಫಿ ಡಿಕಾಕ್ಷನ್ ಲಾಸ್ಟಿಗೆ ಯೂಸ್ ಆಗೋದು ಬೋಬಾ ಟೀಗೆ ಟೀಗೆ. ಸೊ ನಾವಿಲ್ಲಿ ಕೋಲ್ಡ್ ಬಬಲ್ ಟೀನ ಮಾಡ್ಕೊತಾ ಇದ್ದೀವಿ. ಓಕೆ, ಸೊ ಕಪ್ಪಿಗೆ ನಾವು ಚಾಕ್ಲೇಟ್ ಸಿರಪ್ನ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಈ ಕಪ್ಗೆ ಏನು ಮಾಡಬೇಕು, ನಾವು ನೆಕ್ಸ್ಟ್ ಬಾಯ್ಲ್ ಆಗಿತ್ತಲ್ವ, ಸೊ ಇದು ಬೋಬಾ. ಸೊ ಇದನ್ನು ಹಾಕ್ಕೊಳ್ಳೋಣ. ಒಳ್ಳೆ ಜೆಲ್ಲಿ ಥರ ಆಗಿದ್ದಾವೆ ಇವು, ಯಾಕಂದರೆ ಸಾಬುದಾನ ಯೂಸ್ ಮಾಡಿದ್ದೀವಲ್ಲ, ಸೊ ಜೆಲ್ಲಿ ಥರ ಆಗಿದೆ. ಸೊ ನೋಡಿ ಈ ಥರ ಕೆಳಗಡೆ ಸೆಟಲ್ ಡೌನ್ ಆಗುತ್ತೆ. ಇನ್ನೊಂದು ಸ್ವಲ್ಪ ಇದ್ದಾವೆ. ಸೊ ಗ್ಲಾಸಲ್ಲಿ ಬೋಬಾಸ್ ಹಾಕಿದ್ದೀನಿ. ನೆಕ್ಸ್ಟು ಕಾಫಿ ಡಿಕಾಕ್ಷನ್ ಏನು ರೆಡಿ ಮಾಡ್ಕೊಂಡಿದ್ನಲ್ಲ, ಸೊ ಅದನ್ನು ಹಾಕೋದು. ನೆಕ್ಸ್ಟು ಕಾಫಿ ವಿತ್ ಶುಗರ್ ಇನ್ನು ಮೆಲ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದಲ್ಲ, ದಿಸ್ ಈಸ್ ಇನ್ಸ್ಟೆಂಟ್ ಕಾಫಿ, ನಾಟ್ ಫಿಲ್ಟರ್ ಕಾಫಿ. ಸೊ ನೆಕ್ಸ್ಟ್ ಇನ್ ಗೋಸ್ ಐಸ್ ಕ್ಯೂಬ್ಸ್. ಸೊ ಐಸ್ ಕ್ಯೂಬ್ಸ್ ಹಾಕಿದ್ದೀವಿ. ಸೊ ನೆಕ್ಸ್ಟು ಕಾಯಿಸಿ ಆರಿಸಿರೋ ಅಂಥ ಹಾಲು ಹಾಕೋದು. ಸೊ ಇದಕ್ಕೊಂದು ಫೈನಲ್ ಮಿಕ್ಸ್ ಕೊಟ್ಬಿಟ್ರೆ ಸೊ ಬೋಬಾ ಟೀ ಈಸ್ ರೆಡಿ. ನಿಮಗೆ ಕೋಲ್ಡ್ನೆಸ್ ಸ್ವಲ್ಪ ಜಾಸ್ತಿ ಬೇಕು ಅಂತ ಅಂದರೆ
ಸ್ವಲ್ಪ ಐಸ್ ಕ್ಯೂಬ್ಸ್ ಜಾಸ್ತಿ ಹಾಕ್ಕೋಬೋದು. ಫೈನಲಿ ದ ಬೋಬಾ ಕಾಫಿ ಈಸ್ ರೆಡಿ. ಸೊ ಬಬಲ್ ಕಾಫಿ ಆರ್ ಬೋಬಾ ಕಾಫಿ ಈಸ್ ರೆಡಿ. ನಾವಿಲ್ಲಿ ಎರಡೇ ಹಾಕಿದ್ವು ಐಸ್ ಕ್ಯೂಬ್ಸು. ನನಗೆ ಕೋಲ್ಡ್ ಕಡಿಮೆ ಅನಿಸ್ತಾ ಇದೆ. ಇನ್ನೊಂದು 2 ಐಸ್ ಕ್ಯೂಬ್ಸ್ ಹಾಕ್ಕೊಂಡ್ರೆ ಚಿಲ್ಲಾಗಿ ಸರ್ವ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.